ಹಾಯ್ ಗೈಸ್, ತಮ್ನಲ್ಲಿ ಹೇಳಿರೋ ಹಾಗೆ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಈ ಸಿನಿಮಾ ಇದೇ ತಿಂಗಳು 19ನೇ ತಾರೀಕು ರಿಲೀಸ್ ಆಗಬೇಕಿತ್ತು. ಆದರೆ KVN ಅವರು ಒಂದು ಪೋಸ್ಟ್ ಮಾಡೋ ಮೂಲಕ ಟಾಕ್ಸಿಕ್ ಸಿನಿಮಾವನ್ನು ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ. ಅವರು ಹೇಳಿರೋ ಹಾಗೆ ಸಿನಿಮಾ ಜೂನ್ 4ರಂದು ರಿಲೀಸ್ ಆಗ್ತಿದೆ. ಅಂದರೆ ಇದೇ ವರ್ಷ ಜೂನ್ 4ರಂದು ರಿಲೀಸ್ ಆಗ್ತಿದೆ. ಅವರು ಆ ಪೋಸ್ಟ್ನಲ್ಲಿ ಕೊಟ್ಟಿರೋ ಕಾರಣ ಏನಂದರೆ, ಟಾಕ್ಸಿಕ್ ಸಿನಿಮಾನ ಗ್ಲೋಬಲ್ ಲೆವೆಲಲ್ಲಿ ರೀಚ್ ಮಾಡೋ ಕಾರಣದಿಂದ ಸಿನಿಮಾನ ಮುಂದೂಡಲಾಗಿದೆ. ಅಂದರೆ ಕೆಲವೊಂದು ಕಾರಣದಿಂದ ಸಿನಿಮಾನ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ. ಆದರೆ ಯಾವ ಕಾರಣ ಅಂತ ಅವರು ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ. ಮುಖ್ಯವಾಗಿ ಈಗ ನಡೀತಿರೋವಂಥ ಕೆಲವೊಂದು ನಮ್ಮ ಕರ್ನಾಟಕದಲ್ಲಿ ನಡೀತಿರೋಂಥ ಎಕ್ಸಾಮ್ಸ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕಡೆ ನಡೀತಿರೋವಂಥ ವಾರ್ಗಳಾಗಿರ್ಬೋದು, ಈ ಒಂದು ಎಲ್ಲ ಕಾರಣದಿಂದ ಈ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆದರೆ ಒಂದು ಥಿಯೇಟ್ರ್ಗಳ ಸಮಸ್ಯೆ ಆಗ್ಬೋದು ಮತ್ತು ಆಡಿಯನ್ಸು ಕಮ್ಮಿ ಆಗ್ಬೋದು ಅನ್ನೋ ಕೆಲವೊಂದು ರೀಸನ್ಸ್ ಇದ್ದ ಮುಂದೂಡಿದ್ದಾರೆ ಅಂತ ಕಾಣಿಸುತ್ತೆ. ಆದರೆ ಪರ್ಟಿಕ್ಯುಲರ್ ಆಗಿ ಯಾವ ಕಾರಣಕ್ಕೆ ಮುಂದೂಡಲಾಗಿದೆ ಅಂತ ಅವರು ಹೇಳಿಲ್ಲ. ಮೇನ್ಲಿ ಆಗಿ ಈ ಒಂದು ಟಾಕ್ಸಿಕ್ ಸಿನಿಮಾನ ಗ್ಲೋಬಲ್ ಲೆವೆಲಲ್ಲಿ ರಿಲೀಸ್ ಮಾಡೋ ಕಾರಣದಿಂದ ಸ್ವಲ್ಪ ತಡವಾಗ್ತಿದೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಅದೇ ಮೊದಲೇ ಹೇಳಿದಾಗೆ ಟಾಕ್ಸಿಕ್ ಸಿನಿಮಾನ ಗ್ಲೋಬಲ್ ಲೆವೆಲಲ್ಲಿ ಅಂದರೆ ಎಲ್ಲ ಲ್ಯಾಂಗ್ವೇಜಲ್ಲೂ ಸಹ ರಿಲೀಸ್ ಆಗ್ತಿದೆ. ಇಂಗ್ಲೀಷಲ್ಲೂ ಸಹ ಈ ಒಂದು ಟಾಕ್ಸಿಕ್ ಸಿನಿಮಾನ ರೆಡಿ ಮಾಡಿದ್ದಾರೆ. ಈಗಿನ ಸದ್ಯದ ಪರಿಸ್ಥಿತಿ ನೋಡಿದರೆ ಇಸ್ರೇಲಲ್ಲಿ ವಾರ್ ಸಹ ಆಗ್ತಿದೆ. ಹಾಗಾಗಿ ಅಲ್ಲಿನ ಡಿಸ್ಟ್ರಿಬ್ಯೂಟ್ಗಳು ಸಿನಿಮಾನ ಮುಂದೂಡಲಾಗಿದೆ ಅಂತ ಕಾಣಿಸುತ್ತೆ. ಈಗ ಧುರಂಧರ್ 2 ಸಿನಿಮಾಗೆ ಎಲ್ಲ ಲೈನ್ಸು ಕ್ಲಿಯರ್ ಆಯಿತು ಅಂತ ಹೇಳ್ಬೋದು. ಹೀಗಾಗಿ ಟಾಕ್ಸಿಕ್ ಸಿನಿಮಾ ಹೇಳಿದ ಡೇಟಿಗೆ ಬಂದಿದ್ದರೆ 2026 ಫಸ್ಟ್ ಹಾಫ್ಗೆ ನಮ್ಮ ಸ್ಯಾಂಡಲ್ವುಡ್ಡಿಂದ 1000 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡುವಂಥ ಸಿನಿಮಾ ಆಗ್ತಿತ್ತು. ಆದರೂ ಈಗ ಏನು ಕಾಲ ಮಿಂಚಿಲ್ಲ. ಸಿನಿಮಾ ಲೇಟಾಗಿ ಬಂದರೂ ಪಕ್ಕ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಜೂನ್ 4 ಕೂಡ ಒಳ್ಳೆ ಡೇಟ್ ಅಂತ ಹೇಳ್ಬೋದು. ಟಾಕ್ಸಿಕ್ಸು ಸಹ ಯಾವುದೇ ಕಾಂಪಿಟೇಷನ್ ಇರಲ್ಲ ಅಂತ ಅನಿಸುತ್ತೆ. ಈ ರೀತಿ ಸಿನಿಮಾನ ಅಂದರೆ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ರಿಲೀಸ್ ಅಂತ ಅವರು ಆವಾಗಲೇ ಹೇಳ್ತಾ ಬಂದಿದ್ದಾರೆ. ಹೀಗೆ ದಿಢೀರಂತ ಸಿನಿಮಾನ ಪೋಸ್ಟ್ಪೋನ್ ಮಾಡಿದರೆ ಆಡಿಯನ್ಸು ಸಿನಿಮಾ ಜೊತೆ ಇದ್ದಂಥ ಕನೆಕ್ಷನ್ನ ಕಳ್ಕೊತಾರೆ. ಈಗ ಇವರು ಹೇಳಿರೋ ಹೊಸ ರಿಲೀಸ್ ಡೇಟ್ನ ಆಡಿಯನ್ಸ್ ತಲೆಯಲ್ಲಿ ರಿಜಿಸ್ಟರ್ ಆಗಬೇಕಂದ್ರೆ ಒಂದಿಷ್ಟು ದಿನಗಳು, ತಿಂಗಳುಗಳೇ ಸಹ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಸಿನಿಮಾಗೆ ಇಷ್ಟು ದಿನದಿಂದ ವೆಯ್ಟ್ ಮಾಡ್ತಿದ್ದ ಆಡಿಯನ್ಸ್ಗೆ ಡಿಸಪಾಯಿಂಟ್ ಆಗಿದೆ ಅಂತ ಹೇಳ್ಬೋದು. ಸೊ ಓವರಾಲ್ ಆಗಿ ಸಿನಿಮಾದ ಮೇಲೆ ಭರವಸೆ ಇಟ್ಕೊಳ್ಳೋಣ. ಸಿನಿಮಾ ಲೇಟಾಗಿ ಬಂದರೂ ಲೇಟೆಸ್ಟಾಗಿ ಬರುತ್ತೆ ಅನ್ನೋ ಮಾತಿನಂತೆ ಸಿನಿಮಾ ಜೂನ್ 4ಕ್ಕೆ ರಿಲೀಸ್ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡಲಿ ಅಂತ ಈ ಒಂದು ವಿಡಿಯೋ ಮೂಲಕ ಹೇಳ್ತೀನಿ. ಮುಖ್ಯವಾಗಿ ಟಾಕ್ಸಿಕ್ ಸಿನಿಮಾದ ಮೇಲೆ ತುಂಬಾ ಭರವಸೆ ಇದೆ. ಯಾಕೆಂದರೆ KGF 2 ಸಿನಿಮಾದ ನಂತರ ಈ ಒಂದು ಸಿನಿಮಾ ರಿಲೀಸ್ ಆಗ್ತಿರೋ ಯಶ್ ಅವರ ಸಿನಿಮಾ ಅಂತಲೇ ಹೇಳ್ಬೋದು. ಹಾಗಾಗಿ ವರ್ಲ್ಡ್ ಲೆವೆಲಲ್ಲಿ ಮೇಕಿಂಗ್ನ ಮಾಡಿದ್ದಾರೆ. ರೀಸೆಂಟಾಗಿ ಬಿಟ್ಟಿರೋ ಎಲ್ಲ ಟೀಸರ್ಸು, ಸಾಂಗ್ಸು ಸಹ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಅವರು ಕೂಡ ಟಾರ್ಗೆಟ್ನ ದೊಡ್ಡ ಮಟ್ಟದಲ್ಲೇ ಮಾಡಿರ್ತಾರೆ. ಈ ಒಂದು ಕಾರಣದಿಂದ ಸಿನಿಮಾನ ಮುಂದೂಡಲಾಗಿದೆ ಅಂತ ಅನಿಸುತ್ತೆ. ಸೊ ಓವರಾಲ್ ಆಗಿ ಹೇಳೋದಾದರೆ ಟಾಕ್ಸಿಕ್ ಸಿನಿಮಾ ಪೋಸ್ಟ್ಪೋನ್ ಆಗಿದೆ. ಮಾರ್ಚ್ 19ರಿಂದ ಜೂನ್ 4ಕ್ಕೆ ಪೋಸ್ಟ್ಪೋನ್ ಆಗಿದೆ ಅಂತಲೇ ಹೇಳ್ಬೋದು. ಯಾವ ರೀಸನ್ ಅಂತ ಕರೆಕ್ಟಾಗಿ ಹೇಳಿಲ್ಲ ಅಂದರೂ ಈ ಎಲ್ಲ ಕೆಲವೊಂದು ಕಾರಣಗಳು ನಮಗೆ ಕಾಣಿಸುತ್ತೆ. ಸೊ ಎಷ್ಟೇ ಮುಂದೂಡಿದ್ರೂ ಈ ಒಂದು ಸಿನಿಮಾ ರಿಲೀಸ್ ಆದರೆ 1000 ಕೋಟಿಗಿಂತ ಅಧಿಕ ಕಲೆಕ್ಷನ್ ಮಾಡೋದಂತ ಪಕ್ಕ ಅನಿಸುತ್ತೆ. ಸೊ ಹಾಗಾಗಿ ಅವರು ತಗೊಂಡಿರೋ ನಿರ್ಧಾರ ನಾವು ಸರಿ ಅಂತಲೇ ಹೇಳ್ಬೋದು. ಸೊ ವೆಯ್ಟ್ ಮಾಡೋಣ, ಸಿನಿಮಾ ಯಾವ ರೀತಿ ಬರುತ್ತೆ, ಇನ್ನೇನೇನು ಅಪ್ಡೇಟ್ಸ್ನ ಕೊಡ್ತಾರೆ ಅಂತ. ಸೊ ಇಷ್ಟ ಆಗಿತ್ತು ಟಾಕ್ಸಿಕ್ ಸಿನಿಮಾದ ಪೋಸ್ಟ್ಪೋನ್ ಬಗ್ಗೆ ಒಂದಿಷ್ಟು ಮಾಹಿತಿ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.